ಈ ಕತೆ ಅಂಜಲಿ ಟೀಚರ್ದು. ಅಂಜಲಿ ಟೀಚರ್ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವತ್ತೊಂದಿನ ಅಂಜಲಿ ಟೀಚರ್ ಎಲ್ಲ ಮಕ್ಕಳು ಕರೆಸಿ, ಮಕ್ಕಳೇ ನಾನು ನಿಮಗೊಂದು ಟಾಪಿಕ್ ಕೊಡ್ತೀನಿ, ಮೈ ವಿಶ್ ಅಂತ. ಸೊ ನೀವೆಲ್ಲರೂ ನಿಮ್ಮ ವಿಶಸ್ ಅನ್ನ ಬರ್ಕೊಂಡ್ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಸೊ ಅದೇ ರೀತಿ ಎಲ್ಲಾ ಮಕ್ಕಳು ಸಮೇತ ಅವರವರ ವಿಶ್ ಅನ್ನ ಒಂದು ಲೆಟರ್ ಅಲ್ಲಿ ಬರ್ಕೊಂಡ್ ಬಂದು ಕೊಡ್ತಾರೆ. ಸೊ ಅವತ್ತಿನ ದಿನ ಅಂಜಲಿ ಟೀಚರ್ ಮನೆಗೆ ಹೋಗಿ ಆ ಎಲ್ಲ ಲೆಟರ್ ಅನ್ನು ಓದ್ತಾ ಇರ್ತಾರೆ. ಆದ್ರೆ ಒಂದು ಲೆಟರ್ ಅನ್ನ ಓದ್ಬೇಕಾದ್ರೆ ಅವರು ಗಳಗಳನ್ನೇ ಅಳಕ್ ಶುರು ಮಾಡ್ಬಿಡ್ತಾರೆ. ತುಂಬಾ ಜೋರಾಗಿ ಅಳಬೇಕಾದ್ರೆ ಅವರ ಹಸ್ಬೆಂಡ್ ಅಲ್ಲಿಗೆ ಬಂದು ಕೇಳ್ತಾರೆ, ಯಾಕೆ ಇಷ್ಟೊಂದು ಅಳ್ತಿದೆ ಅಂದಾಗ ಆ ಅಂಜಲಿ ಟೀಚರ್ ಹೇಳ್ತಾರೆ, ರೀ ನಾನು ಎಲ್ಲಾ ಮಕ್ಕಳಿಗೂ ಮೈ ವಿಶ್ ಅನ್ನೋ ಒಂದು ಟಾಪಿಕ್ ಕೊಟ್ಟಿದ್ದೆ, ಎಲ್ಲರೂ ಬರ್ಕೊಂಡ್ ಬಂದಿದ್ದಾರೆ, ಆದ್ರೆ ಇದ್ರಲ್ಲಿ ಒಂದು ಮಗು ಬರ್ದಿರೋದನ್ನ ನೋಡಿ ನನಗೆ ತುಂಬಾನೇ ಅಳು ಬರ್ತಾ ಇದೆ. ಆಗ ಹಸ್ಬೆಂಡ್ ಕೇಳ್ತಾರೆ, ಏನಾಯ್ತು ಅಂತದ್ ಏನ್ ಬರ್ದಿದೆ ಅಂದ್ರೆ, ಇದ್ರಲ್ಲಿ ಒಂದು ಮಗು ನಾನು ಮೊಬೈಲ್ ಆಗ್ಬೇಕು ಅಂತ ಹೇಳಿ ಒಂದು ವಿಶ್ ಬರ್ದಿದೆ. ಮನೆಗೆ ಹೋದ್ರೆ ಎಲ್ಲರೂ ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ. ಅಜ್ಜಿ, ತಾತ, ಅಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲರೂ ಸಮೇತ ಮೊಬೈಲ್ ಅಲ್ಲಿನೇ ಬಿಸಿ ಇರ್ತಾರೆ. ಅಮ್ಮ, ಅಪ್ಪ ಎಲ್ಲರೂ ಮೊಬೈಲ್ ಅಲ್ಲೇ ಬಿಸಿ ಇರ್ತಾರೆ. ಯಾರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾರು ನನ್ನ ಜೊತೆ ಚೆನ್ನಾಗಿ ಮಾತಾಡಲ್ಲ, ಯಾರು ನನ್ನನ್ನ ಕ್ಲೋಸ್ ಆಗಿ ಟ್ರೀಟ್ ಮಾಡಲ್ಲ. ಸೊ ಹಾಗಾಗಿ ನಾನೇ ಮೊಬೈಲ್ ಆಗ್ಬಿಟ್ರೆ ಎಲ್ಲರ ಕೈಯಲ್ಲೂ ನಾನೇ ಇರ್ತೀನಿ, ಆಗ ಎಲ್ಲರೂ ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಾನು ಎಲ್ಲರ ಜೊತೆನೂ ಇರ್ಬೋದು. ಅದಕ್ಕೋಸ್ಕರ ನಾನು ಮೊಬೈಲ್ ಆಗ್ಬೇಕು ಅಂತಿದ್ದೀನಿ ಅಂತ ಹೇಳಿ ಆ ಮಗು ಆ ಲೆಟರ್ ಅಲ್ಲಿ ಬರ್ದಿರುತ್ತೆ. ಸೊ ಇದನ್ನ ನೋಡಿದ ಹಸ್ಬೆಂಡ್, ಪಾಪ ಯಾರ್ದೋ ಮಗು ಫ್ಯಾಮಿಲಿಯಿಂದ ತುಂಬಾ ದೂರ ಇದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಬರ್ದಿದೆ ಅಂತ ಹೇಳಿ ಅಂದಾಗ ಅಂಜಲಿ ಮ್ಯಾಮ್ ಹೇಳ್ತಾರೆ, ಇಲ್ಲ ರೀ, ಇದು ಯಾರ್ದೋ ಮಗು ಅಲ್ಲ, ಇದು ನಮ್ದೇ ಮಗು. ನಮ್ಮ ಮಗ ನನ್ನ ಕ್ಲಾಸ್ ಅಲ್ಲಿನೇ ಓದ್ತಿರೋದ್ ಕಣ್ರಿ, ಅವನೇ ಬರ್ದಿರೋ ಅಂತ ಒಂದು ಆನ್ಸರ್ ಇದು. ಸೊ ಆಗ ಅಂಜಲಿ ಮ್ಯಾಮ್ ಅವರ ಹಸ್ಬೆಂಡ್ಗೂ ಕೂಡ ತುಂಬಾ ನೋವಾಗುತ್ತೆ. ಸೊ ಇದರಿಂದ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಯಾವ ಮೊಬೈಲ್ ನಮ್ಮೆಲ್ಲರನ್ನು ಕನೆಕ್ಟ್ ಮಾಡಬೇಕು ಅಂತ ಬಂತು, ಅದೇ ಮೊಬೈಲ್ ನಮ್ಮೆಲ್ಲರನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದೆ. ನಮ್ಮನ್ನ, ನಮ್ಮ ಮಕ್ಕಳನ್ನ, ನಮ್ಮ ಫ್ರೆಂಡ್ಸ್ ಇಂದ, ನಮ್ಮ ಸಂಬಂಧಗಳನ್ನ ಎಲ್ಲದನ್ನು ದೂರ ಮಾಡ್ತಾ ಇದೆ. ನಾವೆಲ್ಲರೂ ಒಂದು ಕಡೆ ಸೇರಿದ್ರೆ ಬರೀ ಮೊಬೈಲ್ ಅನ್ನೇ ನೋಡಕ್ ಶುರು ಮಾಡ್ತೀವಿ ಹೊರತು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡೋದು ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಮೊಬೈಲ್ ನಮ್ಮೆಲ್ಲರನ್ನು ಕನೆಕ್ಟ್ ಮಾಡಬೇಕೆ ಹೊರತು ಡಿಸ್ಕನೆಕ್ಟ್ ಮಾಡಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.